ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಪೇಂಟ್ಸ್ ಕನ್ನಡ. ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಪೇಂಟ್ದು ವುಡ್ ಟಚ್ ಒಂದು ಲಿಕ್ವಿಡ್ ಇದೆ, ಅದು ಏನೇನು ಉಪಯೋಗ, ಏನೇನು ಇದು ಕ್ವಾಲಿಟೀಸ್ಗಳಿದೆ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಅದು ಯಾವ ಥರ ಕೆಲಸ ಮಾಡ್ತಾ ಅಂತ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಸಣ್ಣ ಸಣ್ಣ ಹೋಲ್ ಆಗಿರುತ್ತೆ ನಿಮ್ಮದು ಕಿಟಕಿ, ಡೋರ್, ಮಂಚ. ಇದು ಕುಟ್ಟೆ ಮೇಲೆ ಅದು ಏನಿರುತ್ತೆ ಅದು ಒಳಗಡೆ ಇರೋದಿಲ್ಲ, ಸತ್ತೋಗುತ್ತೆ. ಅದು ಹೊಡೆದಾದ್ಮೇಲೆ ನೀವು ಇಲ್ಲ ಹೊಸ್ದಾಗಿ ಮಾಡ್ತಿದ್ದೀರಿ ಅಂದರೆ ಅದು ಮಾಡ್ಬೋದು ಅಂತ ಹೇಳ್ತಾ ಇವತ್ತು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಏಷ್ಯನ್ ಪೇಂಟ್ ವುಡ್ ಟಚ್ ಟರ್ಮಿಶೀಲ್ಡ್ ಅಂತ. ನೀವು ವಿಡಿಯೋ ಮೊದಲೇ ನೋಡಿರೋ ಹಾಗೆ ಆ ಥರ ಹೋಲ್ ಆಗಬಾರ್ದು ಅಂತ ನೀವು ಇದು ಮರಕ್ಕೆ ಹೊಡೆಯುವಂಥ ಪೇಂಟ್ ಆಗಿರುತ್ತೆ. ಇದು ನೀವು ಪೇಂಟ್ ಜೊತೆ ಮಿಕ್ಸ್ ಮಾಡಿ ಹೊಡೆಯುವಂಥದ್ದಾಗಿರುತ್ತೆ. ಇದ್ರ ಬೆನಿಫಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಆಂಟಿಬಯೋಟಿಕ್ ಆಗಿರುತ್ತೆ ಫ್ರೆಂಡ್ಸ್. ಇದು ಆಂಟಿಬಯೋಟಿಕ್ ಆಗಿರೋದ್ರಿಂದ ಅಲ್ಲಿ ಒಳಗಡೆ ಹುಳುನೂ ಇರ್ತವೆ, ಅದರಿಂದ ಅದನ್ನ ನಾವು ಕುಟ್ಟ ಹುಳು ಅಂತ ಇಲ್ಲ ಕುಟ್ಟ ತುಮ್ಮಿಂದ ಆಗಿರ್ತೀವಿ ನೋಡಿ, ಅದನ್ನ ಸಾಯಿಸ್ತದೆ. ಇದು ಬಂದ ಮೇಲೆ ಹೊಡಿಬೋದು, ನೀವು ಬರೋಕ್ಕಿಂತ ಮುಂಚೆನೂ ಹೊಡಿಬೋದಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಇದು ನಿಮಗೆ ಟಾಪ್ ಕೋಟ್ ಆಗಿರುತ್ತೆ. ಇದು ಏಷ್ಯನ್ ಪೇಂಟ್ಗೆ ಜೊತೆ ಮಿಕ್ಸ್ ಮಾಡಿ ಹೊಡೆಯೋ ಪೇಂಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಮತ್ತು ಇದರ ಕವರೇಜ್ ಬಗ್ಗೆ ತಿಳ್ಕೊಳ್ಳೋದಾದರೆ 9 ರಿಂದ 10 ಸ್ಕ್ವೇರ್ ಫೀಟ್ನ ನೀವು ಮಾಡ್ಬೋದಾಗಿರುತ್ತೆ. 1 ಲೀಟ್ರಲ್ಲಿ 9 ರಿಂದ 10 ಸ್ಕ್ವೇರ್ ಫೀಟ್ನ ನೀವು ಮಾಡ್ಬೋದಾಗಿರುತ್ತೆ. ಮತ್ತು ಇದ್ರ ಜೊತೆ ನೀವು ಏನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಇದು ನಿಮಗೆ ಮತ್ತು ಫ್ರೆಂಡ್ಸ್ ಇದರಲ್ಲಿ ನೀವು ಪ್ಯಾಕಿಂಗ್ ತಿಳಿಯೋದಾದರೆ ಇದರಲ್ಲಿ ನಿಮಗೆ 100 ml, 200 ml, 500 ml, 1 ಲೀಟ್ರು ಮತ್ತು ನಿಮಗೆ 5 ಲೀಟ್ರಲ್ಲಿ ನಿಮಗೆ ಇಷ್ಟು ಥರವರಲ್ಲಿ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೂ ಕೂಡ ತಗೊಂಡು ಹೊಡಿಬೋದಾಗಿರುತ್ತೆ ಫ್ರೆಂಡ್ಸ್. ಮತ್ತು ನೀವು ಇದನ್ನ ಹೊಡೆಯೋದು ಹೇಗೆಂದರೆ ತುಂಬ ಸುಲಭ. ನೀವು ಮಾಮೂಲಿ ಬ್ರಷ್, ರೋಲರ್, ಸ್ಪ್ರೇ ನೀವು 3ರಲ್ಲಿ ಕೂಡ ಮಾಡ್ಬೋದಾಗಿರುತ್ತೆ. ಮತ್ತು ಇದು ನೀವು ವುಡ್ಗೆ ಹೊಡೆಯೋದ್ರಿಂದ ನೀವು ಯಾವುದಾದ್ರು ಪೇಂಟು ಫಸ್ಟ್ ನೀವು ವೈಟ್ ಮಾಡ್ತಾಯಿದ್ದೀರ ಅಂದರೆ ವೈಟ್ಗೆ ಮಿಕ್ಸ್ ಮಾಡ್ಕೊಂಡು ಹೊಡಿಬೋದು. ಬೇಕಾದ್ರೆ ನೀವು ವೈಟ್ ಮಿಕ್ಸ್ ಮಾಡಬೇಕಾದ್ರೆ ನೀವು ಟಿನ್ನರ್ ಹಾಕಬೇಕಾಗಿರುತ್ತೆ. ವೈಟ್ಗೆ ಆಯಿಲ್ ಪೇಂಟ್ ಯಾವುದೇ ಪೇಂಟ್ ತಗೊಂಡು ನೀವು ಟಿನ್ನರ್ ಹಾಕಬೇಕಾಗಿರುತ್ತೆ. ಇದು ಹಾಕಿದ್ರೇನು ಟಿನ್ನರ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಇದು ನೀವು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀವು ಹೊಡಿಬೋದಾಗಿರುತ್ತೆ. ಮತ್ತು ನೀವು ಕಲರ್ ಮಾಡ್ತಾಯಿದ್ದೀರಾ, ಯಾವುದೇ ಕಲರ್ ಹೊಡಿತಾಯಿದ್ದೀರಾ ವುಡ್ಗೆ ನೀವು ಅಂದರೆ ನೀವು ಆ ಕಲರ್ಗೆ ಬೇಕಂದರೆ ಮಿಕ್ಸ್ ಮಾಡಿ ಹೊಡಿಬೋದಾಗಿರುತ್ತೆ. ಮತ್ತು ನೀವು ಒಂದು ಬಾರಿ ಹೊಡೆದ್ಮೇಲೆ ಇದು 1 ಗಂಟೆ ಒಣಗಲ್ ಬಿಡಬೇಕಾಗುತ್ತೆ. ಇದು 1 ಗಂಟೆ ಆರಾದಮೇಲೆ ನೀವು ಒಣಗಿದ ಆದಮೇಲೆ ಇನ್ನೊಂದು ಸರಿ ನೀವು ಡಬಲ್ ಕೋಟ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಇದು ಹೊಡೆಯೋದ್ರಿಂದ ಏನು ಉಪಯೋಗಪ್ಪ ಅಂದರೆ ನಿಮಗೆ ನೀವು ಮರಕ್ಕೆ ಹೊಡೆಯೋದ್ರಿಂದ ನಿಮ್ಮದು ಮರ ಏನಿರುತ್ತೆ ಕಿಟಕಿ, ಡೋರ್, ಮಂಚ ಎಲ್ಲಕ್ಕೂ ನೀವು ಹೊಡೆಯೋದಾಗಿರೋದ್ರಿಂದ ಅದರಿಂದ ನೀವು ಕುಟ್ಟ ತುಂಬಿ ಏನೂ ಬರೋದಿಲ್ಲ. ಅದರಿಂದ ವೈಟ್ ಏನೂ ಆಗೋದಿಲ್ಲ. ನಿಮ್ಮ ವಸ್ತು ಚೆನ್ನಾಗಿರುತ್ತೆ, ನೀವು ಯಾವುದ್ರ ಮೇಲೆ ಹೊಡೆದಿರ್ತೀರ ಅದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.